ವಿದ್ಯಾರ್ಥಿಗಳೇ, ನಾವು ರಸಾಯನಶಾಸ್ತ್ರದ 5ನೇ ಅಧ್ಯಾಯವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಅಧ್ಯಾಯದ ಹೆಸರು ಧಾತುಗಳ ಆವರ್ತನೀಯ ವರ್ಗೀಕರಣ. ಈ ಪಾಠದಲ್ಲಿ ನಾವು ಆಲ್ರೆಡಿ 2-3 ಪಾಠಲ್ಲಿ ಏನೇನ್ ಕಲ್ತಿದ್ದೀವಿ, ಹೊಸ ಅನ್ವೇಷಣೆಗಳಾದವು, ಯಾವ್ಯಾವ ರೀತಿ ಕೋಷ್ಟಕವನ್ನ ಮಾಡಬಹುದು ಅನ್ನೋದರ ಬಗ್ಗೆ ಅನ್ವೇಷಣೆಗಳಾದವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಿಂದಿನ ತರಗತಿಯಲ್ಲಿ ನಾವು ಮೆಂಡಲಿಯವರವರು ಪ್ರಪೋಸ್ ಮಾಡಿದಂತಹ ಆವರ್ತಕ ಕೋಷ್ಟಕದ ಬಗ್ಗೆ ಕಲ್ತ್ವಿ. ಆ ಆವರ್ತಕ ಕೋಷ್ಟಕ ಆಲ್ಮೋಸ್ಟ್ ಎಲ್ಲಾ ವಿಷಯದಲ್ಲಿ ಸರಿಯಾಗಿತ್ತು. ರಾಜಾನಿಲಗಳಿಗೆ ಜಾಗವನ್ನ ಕೊಟ್ಟಿದ್ರು, ಹೊಸದಾಗಿ ಅನ್ವೇಷಣೆ ಆಗುವಂತ ಧಾತುಗಳಿಗೂ ಕೂಡ ಅಲ್ಲಿ ಜಾಗವನ್ನ ಬಿಡಲಾಗಿತ್ತು. ಆದರೆ ಅಲ್ಲಿ ಕೆಲವೊಂದು 2-3 ಮಿತಿಗಳಿದ್ವು. ಏನು, ಈ ಹೈಡ್ರೋಜನ್ಗೆ ಸರಿಯಾದ ಒಂದು ಸ್ಥಳದ ಅವರು ಕೊಟ್ಟಂತ ಸ್ಥಳ ಅದಕ್ಕೆ ಸರಿ ಅನಿಸ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅದು ಬೇರೆ ಬೇರೆ ಲಕ್ಷಣಗಳನ್ನ ತೋರಿಸ್ತಿತ್ತು. ಕ್ಷಾರೀಯ ಲೋಹಗಳ ಲಕ್ಷಣವನ್ನ ತೋರಿಸ್ತಿತ್ತು ಮತ್ತು ಅದು ಕ್ಷಾರೀಯ ಲೋಹಗಳಂತೆ ವರ್ತಿಸ್ತಿತ್ತು. ಹಾಗೂ ಅದು ದ್ವಿಪರಮಾಣೀಯತೆಯನ್ನು ಕೂಡ ತೋರಿಸ್ತಿತ್ತು. ಹ್ಯಾಲೋಜನ್ಗಳಿಗೆ ಇರುವಂತಹ ದ್ವಿಪರಮಾಣೀಯತೆ, ಹ್ಯಾಲೋಜನ್ಗಳು ಅಂದ್ರೆ ಉದಾಹರಣೆಗೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವುಗಳಿಗೆ ಇರುವಂತಹ Cl2, Br2, I2 ಇವುಗಳಿಗೆ ಹೀಗಿರೋದ್ರಿಂದ ಇದು ಕೂಡ ಯಾವುದು ಹೈಡ್ರೋಜನ್ ಕೂಡ ದ್ವಿಪರಮಾಣೀಯತೆಯನ್ನ ತೋರಿಸ್ತು. ಅಂದ್ರೆ ಹ್ಯಾಲೋಜನ್ಗಳಿಗೆ ಸಮ ಅನ್ನೋದನ್ನ ತೋರಿಸ್ತು. ಇದನ್ನು ಬಿಟ್ರೆ ಮತ್ತೊಂದು ಮಿತಿ ಏನಪ್ಪಾ ಅಂತಂದ್ರೆ ಪರಮಾಣು ರಾಶಿಯ ಮೇಲೆ ಆವರ್ತಕ ಕೋಷ್ಟಕವನ್ನ ಹಾಕಿದ್ರಿಂದ ಈಗ ಎಷ್ಟು ಈಗ 2 ಬೃಹತ್ ಪರಮಾಣು ರಾಶಿಯನ್ನು ಹೊಂದಿರುವ, 2 ದೊಡ್ಡ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಧಾತುಗಳ ನಡುವೆ ಎಷ್ಟು ಧಾತುಗಳು ಬರಬಹುದು, ಎಷ್ಟು ಧಾತುಗಳ ಅನ್ವೇಷಣೆ ಆಗಬಹುದು ಅಂತ ಕಂಡುಹಿಡಿಯುವುದು ಕಷ್ಟ ಆಯ್ತು. ಯಾಕಂದ್ರೆ ಆ ಧಾತುಗಳ ನಡುವೆ ಇರುವಂತಹ ಪರಮಾಣು ರಾಶಿಯ ವ್ಯತ್ಯಾಸ ಸಮನಾಗಿರ್ಲಿಲ್ಲ. ಅಂದ್ರೆ ಒಂದು ಸೇಮ್ ಇದೆ, ಇಷ್ಟೇ ಡಿಫ್ರೆನ್ಸ್ ಇರ್ತದೆ ಅಂತ ಹೇಳಲಿಕ್ಕೆ ಬರಲ್ಲ. ಎಲ್ಲಾ ಪರಮಾಣು ರಾಶಿಯು ಭಿನ್ನ ಭಿನ್ನವಾಗಿದ್ದವು. ಈ 3 ಒಂದು ಮಿತಿಗಳಿಂದ ಆವರ್ತಕ ಕೋಷ್ಟಕವು ಕೆಲವು ಇದರಲ್ಲಿ ಫೇಲ್ ಆಯ್ತು ಹೇಳಲಿಕ್ಕೆ. ಇದನ್ನ ಸರಿ ಮಾಡ್ಲಿಕ್ಕೆ ಆಧುನಿಕ ಆವರ್ತಕ ಕೋಷ್ಟಕ ಇದ್ದಿದ್ದನ್ನ ಆಧುನಿಕ ಆವರ್ತಕ ಕೋಷ್ಟಕವನ್ನಾಗಿ ಹೊಸದಾಗಿ ನಿರೂಪಿಸಲಾಯಿತು. ಇದನ್ನ 1913ರಲ್ಲಿ 1913ರಲ್ಲಿ ಆಧುನಿಕ ಆವರ್ತಕ ಕೋಷ್ಟಕವನ್ನ ಹೆನ್ರಿ ಮೋಸ್ಲೆ, ವಿಜ್ಞಾನಿಯ ಹೆಸರು ಹೆನ್ರಿ ಮೋಸ್ಲೆ, ಇವರು ಆಧುನಿಕ ಆವರ್ತಕ ಕೋಷ್ಟಕವನ್ನ ಪ್ರಪೋಸ್ ಮಾಡಿದ್ರು. ಹೆನ್ರಿ ಮೋಸ್ಲೆ ಅವರು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ಎಲ್ಲವನ್ನ ಹಂಚಲಿಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಕೋಷ್ಟಕದಲ್ಲಿ ಜೋಡಿಸ್ಲಿಕ್ಕೆ ಮುಖ್ಯವಾಗಿ ಮಾಡಿದ ಒಂದು ಹೊಸ ವಿಷಯ ಏನಪ್ಪಾ ಅಂದ್ರೆ ಅವರು ಪರಮಾಣು ಸಂಖ್ಯೆಯನ್ನ ಕನ್ಸಿಡರ್ ಮಾಡಿದ್ರು. ಇಲ್ಲಿ ಅವರು ಪರಮಾಣು ಸಂಖ್ಯೆಯನ್ನ ಕನ್ಸಿಡರ್ ಮಾಡ್ತಾ ಅವ್ರು ಹೇಳಿದ ವಿಷಯ ಏನಪ್ಪಾ ಅಂದ್ರೆ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣಗಳನ್ನ ಪರಮಾಣು ಸಂಖ್ಯೆ ಹೊಂದಿದೆ ಅಂತ ಹೇಳಿದ್ರು. ಅವ್ರು ಏನ್ ಹೇಳಿದ್ರು, ಪರಮಾಣು ರಾಶಿಗಳಿಗಿಂತ ಹಿಂದಿನ ಎಲ್ಲಾ ವಿಜ್ಞಾನಿಗಳ ಒಂದು ಪ್ರಯತ್ನಗಳು ವಿಫಲವಾಗಲಿಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದಾದಂತಹ ಪರಮಾಣು ರಾಶಿಯ ವ್ಯತ್ಯಾಸವು ಇಲ್ಲಿ ಬರಲ್ಲ. ಯಾಕಂದ್ರೆ ಇವ್ರು ಏನ್ ಹೇಳ್ತಾರೆ, ಪರಮಾಣು ರಾಶಿಗಿಂತ ಪರಮಾಣು ಸಂಖ್ಯೆಯು ಬಹು ಮುಖ್ಯ ಮೂಲಭೂತ ಲಕ್ಷಣಗಳನ್ನ ಹೊಂದಿದೆ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ? ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆ ಮುಖ್ಯವಾಗಿ ಇವರು ಕನ್ಸಿಡರ್ ಮಾಡುವಂತದ್ದು ಪರಮಾಣು ಸಂಖ್ಯೆ. ಇವರು ಏನು ಮಾಡ್ತಾರೆ, ಹೆನ್ರಿ ಮೋಸ್ಲೆ ಅವರು ಮೆಂಡಲೀವ್ ಅವರು ಮಾಡಿದಂತಹ ಆವರ್ತಕ ಕೋಷ್ಟಕವನ್ನ ತಗೊಳ್ತಾರೆ. ಆ ಕೋಷ್ಟಕದನ್ನ ಸ್ವಲ್ಪ ರೀತಿಯಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ಇವರು ಅಲ್ಲಿರುವಂತಹ ಧಾತುಗಳನ್ನ, ಅಲ್ಲಿ ಅವರು ಜೋಡಿಸಿರುವಂತಹ ಧಾತುಗಳು ಏರಿಕೆ ಕ್ರಮದಲ್ಲಿ ಏನು ಧಾತುಗಳನ್ನ ಜೋಡಿಸಲ್ಪಟ್ಟಿತ್ತೋ ಆ ಧಾತುಗಳಿಗೆ ಪರಮಾಣು ಸಂಖ್ಯೆಯನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಕೊಡ್ತಾರೆ? ಪರಮಾಣು ಸಂಖ್ಯೆಯನ್ನ ಕೊಡ್ತಾರೆ. ಪರಮಾಣು ಸಂಖ್ಯೆನ ಹೇಗ್ ಕೊಡ್ತಾರೆ ಅಂದ್ರೆ ಆವರ್ತಕ ಕೋಷ್ಟಕವನ್ನ ಬಳಸ್ಕೊಂಡು, ಆಧುನಿಕ ಆವರ್ತಕ ಕೋಷ್ಟಕದ ಆಧಾರವಾಗಿ ಪರಮಾಣು ಸಂಖ್ಯೆಯನ್ನ ಅಳವಡಿಸ್ಲಿಕ್ಕಾಗ್ತದೆ. ಪ್ರತಿಯೊಂದು ಧಾತುವಿಗೂ ಅದರದ್ದೇ ಆದಂತಹ ಪರಮಾಣು ಸಂಖ್ಯೆಯನ್ನ ಕೊಡ್ತಾರೆ. ಈ ಪರಮಾಣು ಸಂಖ್ಯೆಯು ಏನನ್ನ ಸೂಚಿಸ್ತದೆ? ಪರಮಾಣು ಸಂಖ್ಯೆಯು ಪರಮಾಣು ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನ ತೋರಿಸ್ತದೆ. ಪರಮಾಣು ಸಂಖ್ಯೆಯು
ಪರಮಾಣು ಬೀಜ ಕೇಂದ್ರದಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನ, ಬೀಜ ಕೇಂದ್ರದಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ ಯಾವುದು? ಪರಮಾಣು ಸಂಖ್ಯೆ. ಪರಮಾಣು ಬೀಜ ಕೇಂದ್ರಗಳಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನ ಸೂಚಿಸುತ್ತದೆ. ಇದನ್ನ ಬಳಸಿಕೊಂಡು ಏರಿಕೆ ಕ್ರಮದಲ್ಲಿ ಅವರು ಪರಮಾಣು ಸಂಖ್ಯೆಯನ್ನು ಕೊಟ್ಟ ನಂತರ ಪರಮಾಣು ಸಂಖ್ಯೆ ಆಧಾರದ ಮೇಲೆ ಅವುಗಳನ್ನ ಏರಿಕೆ ಕ್ರಮದಲ್ಲಿ ಕೋಷ್ಟಕದಲ್ಲಿ ಜೋಡಿಸಲ್ಪಡುತ್ತದೆ. ನಿಮಗೆ ಆಧುನಿಕ ಆವರ್ತಕ ಕೋಷ್ಟಕವನ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಪುಸ್ತಕದ ಕೊನೆಯಲ್ಲಿ ಆ ಬೈಂಡಿಂಗ್ ಏನಿದೆ, ಆ ಬೈಂಡಿಂಗ್ ಹೊರಗಡೆ ಇದ್ರಲ್ಲೂ ಕೂಡ ಆವರ್ತಕ ಕೋಷ್ಟಕವನ್ನೇ ಕೊಟ್ಟಿದ್ದಾರೆ. ಆ ಆವರ್ತಕ ಕೋಷ್ಟಕದಲ್ಲಿ ನೋಡಬಹುದು, ಅದು ಆಧುನಿಕ ಆವರ್ತಕ ಕೋಷ್ಟಕ. ಅದರಲ್ಲಿ ಪ್ರತಿಯೊಂದು ಧಾತುವನ್ನು ಅವುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಅಳವಡಿಸಿದ್ದಾರೆ. ಇಲ್ಲಿ ಪರಮಾಣು ರಾಶಿಯ ಮೇಲೆ ಮಾಡಿಲ್ಲ, ಕೇವಲ ಪರಮಾಣು ಸಂಖ್ಯೆಯನ್ನು ಬಳಸಿಕೊಂಡಿದ್ದಾರೆ. ಯಾಕಂದ್ರೆ ಅಕಾರ್ಡಿಂಗ್ ಟು ಹೆನ್ರಿ ಮೋಸ್ಲೆ ಅವರ ಪ್ರಕಾರ ಪರಮಾಣು ರಾಶಿಗಿಂತ ಪರಮಾಣು ಸಂಖ್ಯೆಯು ಹೆಚ್ಚಿನ ಮೂಲಭೂತ ಲಕ್ಷಣಗಳನ್ನ ಹೊಂದಿದೆ. ಮತ್ತು ಮುಖ್ಯವಾಗಿ ಹೆನ್ರಿ ಮೋಸ್ಲೆ ಅವರು ರೆಡಿ ಮಾಡಿರುವಂತಹ ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮುಖ್ಯವಾಗಿ ಮೆಂಡೆಲಿಯರ್ ಅವರು ತಪ್ಪಿದಂತಹ 3 ಮಿತಿಗಳೇನಿದೆ. ಮೆಂಡೆಲಿಯರ್ ಅವರ ಆವರ್ತಕ ಕೋಷ್ಟಕದಲ್ಲಿ ಸ್ವಲ್ಪ ಮಿತಿಗಳಿದ್ವು, ಅಂದ್ರೆ 3 ಮಿತಿಗಳೇನಿದ್ವು, ಆ ಮಿತಿಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಲಾಗಿತ್ತು. ಅಂದ್ರೆ ಆ ಮಿತಿಗಳನ್ನ ಯೋಚನೆ ಮಾಡಿ, ಆ ಮಿತಿಗಳು ಇಲ್ಲೂ ಮಿತಿಗಳಾಗಿರಬಾರ್ದು, ಇಲ್ಲಿ ಆ ರೀತಿಯ ಮಿತಿಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಅವುಗಳನ್ನ ಯೋಚಿಸಿ ಅವುಗಳನ್ನ ಸರಿಯಾದ ಕಾಳಜಿಯಿಂದ ತಿಳುಕೊಂಡು ಅದನ್ನೆಲ್ಲ ಸರಿದೂಗುವಂತೆ ಆಧುನಿಕ ಆವರ್ತಕ ಕೋಷ್ಟಕವನ್ನ ರೆಡಿ ಮಾಡ್ತಾರೆ. ಈ ಆಧುನಿಕ ಆವರ್ತಕ ಕೋಷ್ಟಕವು ಪರಮಾಣು ಸಂಖ್ಯೆಯ ಮೇಲಿರುವುದರಿಂದ 2 ಧಾತುಗಳ ನಡುವೆ ಎಷ್ಟು ಧಾತುಗಳು ಬರಬಹುದು ಅಂತ ಊಹಿಸೋದು ಅವರಿಗೆ ಬಹಳ ಸಹ ಈಸಿ ಆಯ್ತು. ಅಂದ್ರೆ ಅವ್ರಿಗೆ ಗೊತ್ತಾಗಿದೆ, ಇಷ್ಟಿದೆ ಅಂದ್ರೆ ಇಲ್ಲಿ 3 ಬರ್ತದೆ, ಇಲ್ಲಿ ಡಿಫರೆನ್ಸ್ 4 ಇದೆ ಅಂದ್ರೆ 4 ಬರ್ತದೆ. ಆ ತರದ ಯೋಚನೆಯಿಂದಾಗಿ ಅವರು ಆಧುನಿಕ ಆವರ್ತಕ ಕೋಷ್ಟಕವನ್ನ ರೆಡಿ ಮಾಡ್ಲಿಕ್ಕೆ ಮೆಂಡೆಲಿಯರ್ ಕಂಡುಹಿಡಿದಂತ ಆವರ್ತಕ ಕೋಷ್ಟಕವು ಸಹಾಯವಾಯಿತು. ಮತ್ತು ಪರಮಾಣು ಸಂಖ್ಯೆಯ ಮೇಲೆ ಮಾಡಿದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾವುದೋ ಪರಮಾಣು ಸಂಖ್ಯೆಯ ಮೇಲೆ ಆಧುನಿಕ ಆವರ್ತಕ ಕೋಷ್ಟಕವನ್ನ ಮಾಡಿದ್ದು. ಈಗ ಆಧುನಿಕ ಆವರ್ತಕ ಕೋಷ್ಟಕ ಮಾಡಿದ್ರು, ಅಲ್ಲಿ ಧಾತುಗಳ ಸ್ಥಾನವನ್ನ ಹೇಗೆ ಕೊಟ್ರು, ಯಾವ ಧಾತುಗಳು ಎಲ್ಲೆಲ್ಲಿ ಬರಬೇಕು ಅಂತ ಅವರು ಆ ಧಾತುಗಳ ಸ್ಥಾನವನ್ನ ಹೇಗೆ ಕೊಟ್ರು. ಧಾತುಗಳ ಸ್ಥಾನವನ್ನ ಹೇಗೆ ಕೊಟ್ರು ಅಂದ್ರೆ, ಮೊದಲು ಅವರು ಕೋಷ್ಟಕವನ್ನ ರೆಡಿ ಮಾಡಿಕೊಂಡ್ರು. ಆ ಕೋಷ್ಟಕವನ್ನು ಉದ್ದ ಮತ್ತು ಅಗಲವಾಗಿದ್ದು, ಆ ಕೋಷ್ಟಕದಲ್ಲಿ 18 ಕಂಬ ಸಾಲುಗಳಿವೆ. ಎಷ್ಟು? 18 ಕಂಬ ಸಾಲುಗಳಿವೆ. ಈ 18 ಕಂಬ ಸಾಲುಗಳಿಗೆ ಈಗ ಒಂದು ಕೋಷ್ಟಕ ಅಂತ ತಗೊಂಡ್ರೆ ಈ ತರದಲ್ಲಿ ಏನು ಇರುತ್ತಲ್ಲ, ಇವುಗಳನ್ನ ಕಂಬ ಸಾಲುಗಳು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ 18 ಕಂಬ ಸಾಲುಗಳನ್ನ ಆಧುನಿಕ ಆವರ್ತಕ ಕೋಷ್ಟಕಕ್ಕೆ ಕೊಡಲಾಯಿತು. ಈ 18 ಕಂಬ ಸಾಲುಗಳಿಗೆ ಗುಂಪು ಅಥವಾ ವರ್ಗಗಳು ಅಂತ ಕರೀತಾರೆ. 18 ಈ ಕಂಬ ಸಾಲುಗಳಿಗೆ ಗುಂಪು ಏನಂತ ಕರೀತಾರೆ? ಗುಂಪು ಅಥವಾ ವರ್ಗ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಗ್ರೂಪ್ಸ್ ಅಂತ ಹೇಳ್ತಾರೆ. ಇವನ್ನ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ತಾರೆ. ಆವರ್ತಕ ಕೋಷ್ಟಕವನ್ನ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ತಾರೆ. ಮತ್ತು ಕಂಬ ಸಾಲುಗಳಿಗೆ ಅಥವಾ ಗುಂಪುಗಳಿಗೆ ಗ್ರೂಪ್ಸ್ ಅಂತ ಹೇಳ್ತಾರೆ. ಎಷ್ಟೇ ಒಟ್ಟು 18 ಗ್ರೂಪ್ಸ್ ಇವೆ. ಹಾಗೂ ಇದರಲ್ಲಿ ಆವರ್ತಗಳು ಎಷ್ಟಿವೆ ಅಂದ್ರೆ, ಇದು ಕಂಬ ಸಾಲುಗಳಾದ್ರೆ ಈ ರೀತಿಯಲ್ಲಿ ಏನು ಕಾಲಮ್ಸ್ ಇರುತ್ತಲ್ಲ, ಇವುಗಳನ್ನ ಆವರ್ತಗಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಆವರ್ತಗಳು. ಒಟ್ಟು 7 ಆವರ್ತಗಳಿವೆ. ಎಷ್ಟಿದೆ? 7 ಆವರ್ತಗಳಿವೆ. ಈ 7 ಆವರ್ತಗಳು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಪೀರಿಯಡ್ಸ್ ಅಂತ ಹೇಳ್ತಾರೆ. 7 ಆವರ್ತಗಳಿವೆ. ಒಂದು ಆವರ್ತಕ ಕೋಷ್ಟಕದಲ್ಲಿ, ಒಂದು ಪೀರಿಯಾಡಿಕ್ ಟೇಬಲ್ ಅಲ್ಲಿ 18 ಕಂಬ ಸಾಲುಗಳಿವೆ. ಎಷ್ಟಿದೆ? 18 ಕಂಬ ಸಾಲುಗಳಿವೆ ಮತ್ತು 7 ಆವರ್ತಕಗಳಿವೆ, 7 ಪೀರಿಯಡ್ಗಳಿವೆ. ಎಷ್ಟು?
7 ಪೀರಿಯಡ್ಗಳಿವೆ. ಇದು ಮುಖ್ಯವಾಗಿ ಅದನ್ನ ಹೇಗೆ ಕೋಷ್ಟಕವನ್ನ ತಯಾರು ಮಾಡಿದ್ದಾರೆ ಹೇಳಿದ್ರು. ಈಗ ನೆಕ್ಸ್ಟ್ ಏನಿದೆ ಅಂದ್ರೆ ಈಗ ಪರಮಾಣು ಸಂಖ್ಯೆನ ಹೇಗೆ ಹಾಕಿದ್ದಾರೆ, ಪರಮಾಣು ಸಂಖ್ಯೆನ ಅಲ್ಲಿ ಹೇಗೆ ಜೋಡಿಸಲ್ಪಟ್ಟಿದೆ. ಈಗ ಇಲ್ಲೊಂದು ಉದಾಹರಣೆಯನ್ನ ತಗೊಳ್ತಾ ಇದೀವಿ ನಾವು. ಇದು ಆವರ್ತಕ ಕೋಷ್ಟಕ ಅಂತ ತಗೊಳ್ಳಿ. 18 ಇಲ್ಲ, ಇಲ್ಲಿ 18 ಇದೆ ಅನ್ಕೊಳ್ಳಿ. ಇಲ್ಲಿ 7 ಏನಿದು ಆವರ್ತಕಗಳು, ಇದು ಪೀರಿಯಡ್ ಗ್ರೂಪ್ಸ್, ಇದು ಪೀರಿಯಡ್ಸ್. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಏರಿಕೆ ಕ್ರಮದಲ್ಲಿ, ಹೇಗೆ ಏರಿಕೆ ಕ್ರಮದಲ್ಲಿ ಗುಂಪಿನಲ್ಲಿ, ಅಂದ್ರೆ ಈಗ ಇದು ಗ್ರೂಪ್ಸ್, ಈ ಗ್ರೂಪ್ ಅಲ್ಲಿ ಏರಿಕೆ ಕ್ರಮದಲ್ಲಿ ಜೋಡಿಸಲ್ಪಟ್ಟಿರ್ತದೆ. ಹೇಗೆ ಈಗ ಇಲ್ಲಿ ಪರಮಾಣು ಸಂಖ್ಯೆ 1 ಇದ್ರೆ ನೆಕ್ಸ್ಟ್ 2 ಬರಬೇಕು, 3 ಬರಬೇಕು, 4 ಬರಬೇಕು, ಅಥವಾ 5, 6, 7, 8. ಈ ರೀತಿಯಲ್ಲಿ ಪರಮಾಣು ಸಂಖ್ಯೆ ಎಡದಿಂದ ಬಲಕ್ಕೆ ಹೋದರೆ, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದರೆ ಏನಾಗ್ತದೆ, ಪರಮಾಣು ಸಂಖ್ಯೆ ಏರಿಕೆ ಕ್ರಮದಲ್ಲಿ ಇರ್ತದೆ. ಪರಮಾಣು ಸಂಖ್ಯೆ ಏರಿಕೆ ಕ್ರಮದಲ್ಲಿ ಇರ್ತದೆ. ಈಗ ಗುಂಪುಗಳಲ್ಲಿ ಸಾರಿ ಬೇರೆ ಬೇರೆ ಗುಂಪುಗಳಲ್ಲಿ ಧಾತುಗಳನ್ನ ಹೇಗೆ ಅಳವಡಿಸಿದ್ದಾರೆ, ಬೇರೆ ಬೇರೆ ಗುಂಪುಗಳಲ್ಲಿ ಧಾತುಗಳನ್ನ ಹೇಗೆ ಅಳವಡಿಸಿದ್ದಾರೆ ಅಂತ ಹೇಳ್ಬೇಕಂದ್ರೆ, ಈಗ 17ನೇ ಗುಂಪನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂತಿದೀವಿ ಅಂದ್ರೆ, ಟೋಟಲ್ 18 ಗುಂಪಿದೆ, ನಾವು 17ನೇ ಗುಂಪನ್ನ ಎಕ್ಸಾಂಪಲ್ ಆಗಿ ತಗೊಂತಾ ಇದೀವಿ ಅಂದ್ರೆ, ಈ ಗುಂಪಿನಲ್ಲಿ ಬರುವಂತಹ ಅಷ್ಟು ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸೇಮ್ ಆಗಿರ್ತದೆ. ಒಂದು ಗುಂಪಿನಲ್ಲಿ ಬರುವಂತಹ ಅಷ್ಟು ಧಾತುಗಳ, ಒಂದು ಗುಂಪಿನಲ್ಲಿ ಎಷ್ಟು ಧಾತುಗಳು ಬರ್ತಾವೋ ಅಷ್ಟು ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸಮನಾಗಿರ್ತದೆ, ಅಂದ್ರೆ ಸೇಮ್ ಇರ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಏನಲ್ಲಿ ಒಂದು ಗುಂಪಿನಲ್ಲಿ ಬರುವಂತಹ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸೇಮ್ ಆಗಿರ್ತದೆ. ಆದ್ರೆ ಏನಾಗ್ತದೆ, ವರ್ಗದಿಂದ ಆವರ್ತದಿಂದ ಆವರ್ತಕ್ಕೆ, ಪೀರಿಯಡ್ಸ್ ಇಂದ ಪೀರಿಯಡ್ಸ್ ಗೆ ಹೋದಂಗೆ ಅವುಗಳ ಕವಚಗಳ ಸಂಖ್ಯೆ ಹೆಚ್ಚಾಗ್ತದೆ. ಈಗ 1ನೇ ಆವರ್ತದಿಂದ 2ನೇ ಆವರ್ತಕ್ಕೆ ಹೋದ್ರೆ ಒಂದು ಕವಚ ಹೆಚ್ಚಾಯ್ತು, 3ನೇದಕ್ಕೆ ಹೋದ್ರೆ ಮತ್ತೊಂದು ಕವಚ, 4ನೇದಕ್ಕೆ ಹೋದ್ರೆ 4ನೇ ಕವಚಕ್ಕೆ ಕವಚಗಳು ಹೆಚ್ಚಾಗ್ತದೆ ಹೊರತು ಒಂದು ಗುಂಪಿನಲ್ಲಿರುವ, ಒಂದು ಗ್ರೂಪ್ ನಲ್ಲಿರುವ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸೇಮ್ ಇರ್ತದೆ. ಹಾಗೂ ಆವರ್ತದಿಂದ ಆವರ್ತಕ್ಕೆ ಕೆಳಗೆ ಹೋದಂತೆ, ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಹೋದಂತೆ ಕವಚಗಳ ಸಂಖ್ಯೆ ಹೆಚ್ಚಾಗ್ತದೆ. ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಹೋದಂತೆ ಕವಚಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಆವರ್ತಗಳ ವಿಷಯಕ್ಕೆ ಬಂದ್ರೆ, ಈಗ ಇದೊಂದು ಆವರ್ತ ಇದೆ ಅಂತ ತಿಳ್ಕೊಳ್ಳಿ. 7ನೇ ಆವರ್ತ ಇದೆ ಅಂದ್ರೆ 7ನೇ ಆವರ್ತದ 7ನೇ ಆವರ್ತದ ಅಷ್ಟು ಧಾತುಗಳ ಕವಚ ಒಂದೇ ಆಗಿರ್ತದೆ. ಈಗ 1ನೇ ಆವರ್ತದಲ್ಲಿರುವಂತಹ ಎಷ್ಟು ಧಾತುಗಳೇ ಇರಲಿ, ಅಷ್ಟು ಧಾತುಗಳ ಕವಚ ಏನಿದೆ, ನಾವು ಕವಚ ಅಂತ ಏನ್ ಹೇಳ್ತೀವಿ, ಒಂದೇ ಕವಚವನ್ನ ಹೊಂದಿರ್ತದೆ, ಬೇರೆ ಬೇರೆ ಕವಚವನ್ನ ಹೊಂದಿರುವುದಿಲ್ಲ. ಈಗ 7ನೇ ಒಂದು ಆವರ್ತದಲ್ಲಿರುವಂತಹ ಅಷ್ಟು ಧಾತುಗಳು, ಅದು ಎಷ್ಟೇ ಧಾತುಗಳಿರುತ್ತೋ ಅಷ್ಟು ಧಾತುಗಳ ಕವಚವನ್ನ, ಒಂದೇ ಕವಚವನ್ನ ಹೊಂದಿರ್ತದೆ. ಇದು ಆವರ್ತ ಮತ್ತು ಗುಂಪುಗಳು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಧಾತುಗಳನ್ನ ಜೋಡಿಸುತ್ತವೆ ಅನ್ನೋದನ್ನ ಸೂಚಿಸುತ್ತದೆ. ಯಾವ್ಯಾವುದು, ಗುಂಪುಗಳು ಮತ್ತು ಆವರ್ತಗಳ ಆಧಾರದ ಮೇಲೆ. ಇನ್ನು ಪ್ರತಿ ಆವರ್ತಕ್ಕೆ ಹೊಸ ಕವಚ ಭರ್ತಿ ಆಗ್ತದೆ ಅಂತ ಹೇಳ್ತೀವಿ. ಪ್ರತಿ ಆವರ್ತದಲ್ಲಿ ಹೋದಾಗೆ ಒಂದೊಂದು ಕವಚ ಹೆಚ್ಚಾಗ್ತಾ ಹೋಗ್ತದೆ. ಈ ಆವರ್ತಕ ಇದರಲ್ಲಿ ಕವಚಗಳು ಹೆಚ್ಚಾಗ್ತಾ ಹೋಗುವುದನ್ನ ಹೇಗೆ ಹೇಳ್ತಾರೆ, ಅದಕ್ಕೊಂದು ಫಾರ್ಮುಲಾ ಇದೆ, 2n² ಅಂತ. ಏನಿದು 2n². ಈ ಫಾರ್ಮುಲಾ ಮುಖಾಂತರ ಯಾವ ಕವಚದಲ್ಲಿ ಎಷ್ಟು ಧಾತುಗಳು ಬರ್ತದೆ ಅಂತ ಹೇಳ್ಬೋದು, ಯಾವ ಕವಚದಲ್ಲಿ ಎಷ್ಟು ಧಾತುಗಳು ಬರ್ತವೆ ಅಂತ ಹೇಳ್ಬೋದು. ಈ ಮೊದಲನೇ ಕವಚ ಏನಿದೆ ಇದು ಕೆ ಕವಚ. ಮೊದಲನೇ ಕವಚ ಯಾವುದು, ಕೆ ಕವಚ. ಮೊದಲನೇ ಕವಚ ಕೆ ಕವಚ ಆಗಿದೆ. ಕೆ ಕವಚದಲ್ಲಿ n ವ್ಯಾಲ್ಯೂ ಎಷ್ಟು ಇರ್ತದೆ, 1 ಇರ್ತದೆ. 2 × 1² which is equal to 2. ಅಂದ್ರೆ ಮೊದಲನೇ ಆವರ್ತದಲ್ಲಿ, ಅಂದ್ರೆ ಕೆ ಕವಚವನ್ನ ಹೊಂದಿರುವ 1ನೇ ಆವರ್ತದಲ್ಲಿ ನಮಗೆ ಸಿಗುವಂತ ಧಾತುಗಳು 2. 1ನೇ ಆವರ್ತದಲ್ಲಿ ನಮಗೆ ಸಿಗುವಂತ ಧಾತುಗಳು 2. ಇನ್ನು 2ನೇ ಆವರ್ತಕ್ಕೆ ಹೋದ್ರೆ ಅದು ಎಲ್ ಕವಚವನ್ನ ಹೊಂದಿದೆ. ಯಾವುದು, 2ನೇ ಆವರ್ತವು ಎಲ್ ಕವಚವನ್ನ ಹೊಂದಿದೆ. 2ನೇ ಆವರ್ತದ ಎಲ್ ಕವಚವನ್ನು ಹೊಂದಿದ್ರೆ n ವ್ಯಾಲ್ಯೂ ಎಷ್ಟಾಗ್ತದೆ, 2. 2ಅನ್ನ ಹಾಕಿದಾಗ ನಮಗೆ ಸಿಗುವಂತಹ ಉತ್ತರ 8. ಈ 2n² ಫಾರ್ಮುಲಾದಲ್ಲಿ 2ಅನ್ನ ಹಾಕಿದಾಗ, ಅಂದ್ರೆ 2ನೇ ಆವರ್ತ ಎಲ್ ಕವಚವನ್ನ ಹೊಂದಿದ್ರೆ ಅಲ್ಲಿ n ವ್ಯಾಲ್ಯೂ 2 ಹಾಕಬೇಕಾಗ್ತದೆ. ಆ 2 ಹಾಕಿದಾಗ
2 ಇಂಟು 4 ಸಿಗ್ತದೆ. 2 ಇಂಟು 4 ಈಕ್ವಲ್ ಟು 8. 2 ಇಂಟು 4, 2 ಗುಣಿಸು 4 ಅಂದ್ರೆ 8 ಉತ್ತರ ಬರ್ತದೆ. ಅಂದ್ರೆ ಎರಡನೇ ಆವರ್ತದಲ್ಲಿ ಒಟ್ಟು 8 ಧಾತುಗಳಿವೆ. ಎಷ್ಟು? 8 ಧಾತುಗಳಿವೆ. ಇದೇ ಒಂದು ಫಾರ್ಮುಲಾ, ಇದೇ ಒಂದು ಸೂತ್ರವನ್ನ ಬಳಸ್ಕೊಂಡು 2n² ಅನ್ನೋ ಸೂತ್ರವನ್ನ ಬಳಸ್ಕೊಂತ ಹೋದ್ರೆ ನಮಗೆ ಒಟ್ಟು 7 ಆವರ್ತಗಳಿಗೆ ಬೇರೆ ಬೇರೆ ಸಂಖ್ಯೆಯ ಧಾತುಗಳನ್ನ ಸೇರಿಸಬೇಕು ಅನ್ನೋದು ತಿಳಿಯುತ್ತದೆ. ಈಗ ಮೊದಲನೇ ಆವರ್ತಕ್ಕೆ ಎಷ್ಟು ಧಾತುಗಳು ಇರ್ತವೆ? 2 ಧಾತುಗಳು. ಇಲ್ಲಿ ನಾವು ಕಂಡುಹಿಡಿದಿದ್ದೇವೆ. ಎಷ್ಟಕ್ಕೆ? ಮೊದಲನೇ ಆವರ್ತಕ್ಕೆ. ಎರಡನೇ ಆವರ್ತಕ್ಕೆ 8 ಧಾತು. ಎಷ್ಟು? 8. ಇದೇ ರೀತಿ ಮೂರನೇ ಆವರ್ತದಲ್ಲಿ 8 ಧಾತು. ನಾಲ್ಕನೇ ಮತ್ತು ಐದನೇ ಆವರ್ತಕ್ಕೆ 18 ಧಾತು ಮತ್ತು 6, 7ನೇ ಆವರ್ತದಲ್ಲಿ 32 ಧಾತುಗಳು. 6ರಲ್ಲಿ 32, 7ರಲ್ಲಿ 32 ಧಾತುಗಳು ಮತ್ತು ಇಲ್ಲಿ 4 ಮತ್ತು 5ರಲ್ಲಿ 18 ಧಾತುಗಳು ಬರ್ತವೆ. ಇದು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಧಾತುಗಳನ್ನ ಹೇಗೆ ಸೇರಿಸುವುದು ಅನ್ನೋದನ್ನ ತೋರಿಸ್ತದೆ. ನಿಮ್ಮ ಪುಸ್ತಕದಲ್ಲಿರುವಂತಹ ಆಧುನಿಕ ಆವರ್ತಕ ಕೋಷ್ಟಕವನ್ನ ಸರಿ ಮಾಡಿ ನೋಡಿ. ಈ ಸಂಖ್ಯೆಗೆ ನಾವಿಲ್ಲೇನು ಈ ಫಾರ್ಮುಲಾ ಯೂಸ್ ಮಾಡಿ ಕೊಟ್ಟಿದ್ದೀವಿ, 2n² ಸೂತ್ರವನ್ನು ಬಳಸಿಕೊಂಡು 2 ಧಾತು, 8 ಧಾತು 2 ಮತ್ತು 3ನೇ ಆವರ್ತದಲ್ಲಿ, 4 ಮತ್ತು 5ನೇ ಆವರ್ತದಲ್ಲಿ 18 ಧಾತುಗಳು ಮತ್ತು 6 ಮತ್ತು 7ನೇ ಆವರ್ತದಲ್ಲಿ 32 ಧಾತುಗಳು. ಇದೇ ರೀತಿಯಲ್ಲಿ ನಮಗೆ ಕೊಟ್ಟಿರುವಂತಹ ಪುಸ್ತಕದಲ್ಲಿರುವಂತಹ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇಷ್ಟೇ ಧಾತುಗಳಿವೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಈಗೇನ್ ಧಾತುಗಳನ್ನ ಸೇರಿಸಲ್ಪಟ್ಟಿದೆ, ಇದು ರಾಸಾಯನಿಕ ಕ್ರಿಯಾಕಾರತ್ವವನ್ನ ತೋರಿಸ್ತದೆ. ಅಂದ್ರೆ ಈಗ ಒಂದು ಗುಂಪಲ್ಲಿರುವ ಧಾತುಗಳು ಒಂದೇ ರೀತಿಯ ರಾಸಾಯನಿಕ ಕ್ರಿಯಾಕಾರತ್ವವನ್ನು ತೋರಿಸ್ತದೆ. ಆ ರೀತಿಯ ಹೋಲಿಕೆಯನ್ನ ಹೊಂದಿರ್ತದೆ. ಏನು? ರಾಸಾಯನಿಕ ಕ್ರಿಯಾಕಾರತ್ವ. ರಾಸಾಯನಿಕ ಕ್ರಿಯಾಕಾರತ್ವ ಹೇಳೋದ್ರ ಜೊತೆಗೆ ಇಲ್ಲಿ ನಾವು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನೋಡಬಹುದು ಎಲ್ಲ ಸಂಯುಕ್ತಗಳ ಸೂತ್ರವನ್ನ ಬಳಸಿದ್ದಾರೆ. ಅಂದ್ರೆ ಸಂಯುಕ್ತಗಳ ಸೂತ್ರವನ್ನ ಬಳಸಿದ್ದಾರೆ. ಈ ಸಂಯುಕ್ತಗಳ ಸೂತ್ರವನ್ನ ಬಳಸಿ ಮಾಡ್ಲಿಕ್ಕೆ ಕಾರಣ ಮೆಂಡಲೀವ್ರವರ ಆವರ್ತಕ ಕೋಷ್ಟಕ. ಮೆಂಡಲೀವ್ರವರು ಇದಕ್ಕಿಂತ ಮುಂಚೆ ಆವರ್ತಕ ಕೋಷ್ಟಕವನ್ನ ಕಂಡುಹಿಡಿದಿದ್ರು. ಅದರಲ್ಲಿ ಅವರು ಇದನ್ನ ಮೆನ್ಷನ್ ಮಾಡಿದ್ರು. ಅಂದ್ರೆ ಅವರು ಸಂಯುಕ್ತಗಳ ಸೂತ್ರಗಳ ಮೂಲಕ ಅಲ್ಲಿ ತೋರಿಸಿದ್ರು, ಅಂದ್ರೆ ಬರೆದಿದ್ರು. ಅವುಗಳನ್ನ ಸೂತ್ರಗಳಲ್ಲಿ ಬರೆಯಲ್ಪಟ್ಟಿತ್ತು. ಅದನ್ನ ಬಳಸಿಕೊಂಡು ಅದನ್ನು ಕೂಡ ಉಪಯೋಗಿಸಿಕೊಂಡು ಹೆನ್ರಿ ಮೋಸ್ಲೆ ಅವರು ಇವರ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಸಂಯುಕ್ತಗಳ ಸೂತ್ರಗಳನ್ನ ಬಳಸಿದ್ದಾರೆ ಹೆಸರು ಬರೀಲಿಕ್ಕೆ. ಈ ರೀತಿಯಲ್ಲಿ ಆಧುನಿಕ ಆವರ್ತಕ ಕೋಷ್ಟಕವು ಜಾರಿಗೆ ಬರ್ತದೆ. ಅಂದ್ರೆ ಅದನ್ನ ಕಂಡುಹಿಡಿತಾರೆ ಮತ್ತು ಅವುಗಳಲ್ಲಿ ಧಾತುಗಳನ್ನ ಹೇಗೆ ಸೇರಿಸೋದು ಅಥವಾ ಧಾತುಗಳನ್ನ ಸೇರಿಸಲಿಕ್ಕಿರುವ ನಿಯಮಗಳು, ಕವಚಗಳು ಹೇಗೆ ಬೇರೆ ಬೇರೆ ಆಗಿದೆ, ಇವೆಲ್ಲವುಗಳ ಬಗ್ಗೆ ಇಲ್ಲಿ ನಾವು ಹೇಳಿದ್ದೇವೆ. ಏನರಲ್ಲಿ? ಧಾತುಗಳ ಸ್ಥಾನದಲ್ಲಿ. ಈ ವಿಡಿಯೋದಲ್ಲಿ ನಾವು ಏನೇನ್ ಕಲ್ತ್ವಿ? ಆಧುನಿಕ ಆವರ್ತಕ ಕೋಷ್ಟಕವನ್ನ ಹೇಗೆ ಕಂಡುಹಿಡಿದ್ರು, ಅಲ್ಲಿ ಆವರ್ತಕ ಕೋಷ್ಟಕಕ್ಕೂ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆದಂತ ಕೆಲವೊಂದು ಬದಲಾವಣೆಗಳೇನು ಮತ್ತು ಇಲ್ಲಿ ಮಿತಿಗಳನ್ನ ಓವರ್ಕಮ್ ಮಾಡಲ್ಪಟ್ಟಿದೆ ಮತ್ತು ಧಾತುಗಳ ಸ್ಥಾನವನ್ನ ಹೇಗೆ ಗುರುತಿಸುವುದು, ಎಷ್ಟು ಕಂಬ ಸಾಲುಗಳಿವೆ ಅಂದ್ರೆ ಎಷ್ಟು ಗ್ರೂಪ್ಸ್ ಇದೆ ಮತ್ತು ಎಷ್ಟು ಪೀರಿಯಡ್ಸ್ ಇದೆ ಅಂದ್ರೆ ಆವರ್ತಗಳಿವೆ ಮತ್ತು ಅವುಗಳಲ್ಲಿ ಏನು ಬದಲಾವಣೆ ಆಗ್ತಾ ಹೋಗ್ತದೆ, ಕವಚಗಳು ಹೇಗೆ ಬದಲಾಗ್ತದೆ, ಒಂದು ಆವರ್ತದಲ್ಲಿ ಎಷ್ಟು ಧಾತುಗಳು ಬರ್ತವೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಕಲಿಸಿರೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಧನ್ಯವಾದಗಳು.